ಯಾವ ಹೂವು ಯಾರ ಮುಡಿಗೋ ಭಾಗ 203. ಸಾನ್ವಿಯನ್ನು ಕರೆತರಲು ರೂಮ್ಗೆ ಬಂದ ವಿಕ್ರಮ್, ಸಾನ್ವಿ ಬಾ, ಮುಹೂರ್ತಕ್ಕೆ ಸಮಯ ಆಗಿದೆ, ಪುರೋಹಿತರು ಕರೀತಿದ್ದಾರೆ ಎಂದ. ಸಾನ್ವಿ ವಿಕ್ರಮ್ ಕಡೆ ನೋಡಿ, ವಿಕ್ರಮ್ ಸರ್ ಬಂದ್ರಾ? ನಾನು ನಿಮ್ಗೋಸ್ಕರ ಕಾಯ್ತಿದ್ದೆ. ಯಾವಾಗ ನೀವು ಬಂದು ಮಂಟಪಕ್ಕೆ ಕರೆದುಕೊಂಡು ಹೋಗ್ತೀರಾ? ನಿಮ್ಮ ಫ್ರೆಂಡ್ ನ ಮದುವೆಯಾಗಿ ಯಾವಾಗ ನಾನು ನಿಮ್ಮ ಆಸೆ ನೆರವೇರಿಸ್ತೀನಿ ಅಂತ ಎಂದಳು. ಇಬ್ಬರು ಒಂದು ಕ್ಷಣ ಪ್ರತಿಮೆಯಂತೆ ನಿಂತರು. ವಿಕ್ರಮ್ನ ಮುಖದಲ್ಲಿ ಆಘಾತದ ನಂತರ ಮರೆಯಲಾಗದ ನೋವು ಕಾಣಿಸುತ್ತಿತ್ತು. ಸಾನ್ವಿಯ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗುತ್ತದೆ. ವಿಕ್ರಮ್ಗೆ ಹೃದಯ ಚಿತ್ರವಾದಂತೆ ಭಾಸವಾಯಿತು. ಆ ಕ್ಷಣ ಅವನಿಗೆ ಸಾನ್ವಿಯನ್ನು ಸಮಾಧಾನ ಮಾಡಬೇಕೆನಿಸಿತು. ಅವನು ನಿಧಾನವಾಗಿ ಅವಳತ್ತ ಒಂದು ಹೆಜ್ಜೆ ಮುಂದಿಟ್ಟ. ಆದರೆ ತಕ್ಷಣವೇ ತನ್ನನ್ನು ತಾನು ತಡೆದುಕೊಳ್ಳುತ್ತಾ ಮನಸ್ಸಲ್ಲಿ, ಇಲ್ಲ ಸಾನ್ವಿ, ನಿನ್ನ ಕಣ್ಣೊರೆಸಿ ಸಮಾಧಾನ ಮಾಡೋ ಅಧಿಕಾರ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿತಿನ್ಗೆ ಸಿಗುತ್ತೆ, ನನ್ಗೆ ಆ ಅಧಿಕಾರ ಇಲ್ಲ ಎಂದುಕೊಂಡ ವಿಕ್ರಮ್, ಸಾನ್ವಿ ಇವತ್ತು ನಿನ್ನ ಮದುವೆ, ನೀನು ಇಂಥ ಸಮಯದಲ್ಲಿ ಅಳ್ತಿದ್ಯಾ? ಯಾಕೆ? ನೀನು ಹೀಗೆ ಅಳೋದನ್ನ ನೋಡಿದ್ರೆ ಅಪ್ಪ ಅಮ್ಮ ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅನ್ಕೋತಾರೆ. ನೋಡು, ನೀನು ಇಷ್ಟಪಟ್ಟು ಮದ್ವೆ ಆಗ್ತಿದ್ಯಾ ನನ್ಗೆ ಗೊತ್ತು, ಆದ್ರೆ ನೀನು ಅಳೋದನ್ನ ನೋಡಿದ್ರೆ ಎಲ್ರು ನಿನ್ಗೆ ಮದ್ವೆ ಇಷ್ಟ ಇಲ್ವೇನೋ ಅಂತ ತಪ್ಪು ತಿಳ್ಕೊತಾರೆ. ನೀನು ಯಾಕೆ ಅಳ್ತಿದ್ಯಾ ಅಂತ ನನ್ಗೆ ಹೇಳು ಎಂದಾಗ ಸಾನ್ವಿ, ನಾನು ಯಾಕೆ ಅಳ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅಂದ್ಮೇಲೆ ನಿಮ್ಗೆ ಏನು ಅಂತ ಹೇಳಿ ಎಂದವಳು ಮನಸ್ಸಿನಲ್ಲಿ ದುಃಖದಿಂದ. ವಿಕ್ರಮ್ ಸರ್, ಯಾಕೆ ಈ ವಿಧಿ ನಿಮ್ಮ ಜೀವನದಲ್ಲಿ ಇಷ್ಟು ಆಟ ಆಡ್ತಿದೆ? ನನ್ನ ಮೇಲಿರೋ ನಿಮ್ಮ ಪ್ರೀತಿ ನಿಮ್ಮ ಕಣ್ಣಲ್ಲಿ ನನ್ಗೆ ಕಾಣ್ತಿದೆ, ಆದ್ರೆ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಅಪಶಕುನ ಅನ್ನೋದು ಸತ್ಯ ಅಲ್ವಾ? ಇದಕ್ಕಿಂತ ದೊಡ್ಡ ನೋವು ಬೇಕಾ? ನನ್ನ ಕಣ್ಣೀರಿಗೆ ಕಾರಣ ನಿಮ್ಮನ್ನು ನಾನು ಪ್ರೀತಿ ಮಾಡ್ತಿರೋ ವಿಷಯ ನಿಮ್ಗೆ ಅರ್ಥ ಆಗದೆ ಇರೋದು, ಆದ್ರೆ ಅದನ್ನ ಹೇಳ್ಕೊಳ್ಳೋ ಆಗಿಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಕರ್ಮಗಳನ್ನ ಮಾಡಿದ್ನೋ ಅದಕ್ಕೆ ನನ್ಗೆ ಈ ಜನ್ಮದಲ್ಲಿ ಈ ಶಿಕ್ಷೆ. ನಿಮ್ಮ ಮುಂದೆ ನನ್ಗೆ ನಿಲ್ಲಲು ಕೂಡ ಆಗ್ತಿಲ್ಲ, ನನ್ನ ಪ್ರಾಣವೇ ಹೋಗ್ತಿರೋ ಹಾಗೆ ಫೀಲ್ ಆಗ್ತಿದೆ. ಒಂದು ಮಾತು ಆಡದೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡೆ, ಆದ್ರೆ ನೀವು ನನ್ನ ಮುಖ ಕೂಡ ನೋಡದೆ ಯಾವಾಗ್ಲೂ ದೂರ ದೂರ ಹೋಗ್ತೀರಾ ಎಂದು ನಿಟ್ಟುಸಿರು ಬಿಟ್ಟಳು. ವಿಕ್ರಮ್, ಸಾನ್ವಿ ಹೊರಡೋಣ ಎಂದಾಗ ಸಾನ್ವಿ ಏನನ್ನು ಮಾತನಾಡದೆ ತನ್ನ ಮುಖವನ್ನು ಬದಿಗೊತ್ತಿ ಹೊರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವನನ್ನು ದಾಟಿ ಹೋಗಲು ಪ್ರಯತ್ನಿಸುತ್ತಾಳೆ. ಅವಳು ಅವನ ಪಕ್ಕ ದಾಟುವಾಗ ವಿಕ್ರಮ್ ಅವಳ ಕೈಯನ್ನು ಹಿಡಿಯಲು ಕೈ ಚಾಚುತ್ತಾನೆ, ಆದರೆ ಮಧ್ಯದಲ್ಲೇ ಕೈ ವಾಪಸ್ ತೆಗೆದುಕೊಳ್ಳುತ್ತಾನೆ. ವಿಕ್ರಮ್ ಸತ್ಯವಿದ ಧ್ವನಿಯಲ್ಲಿ, ಚೆನ್ನಾಗಿರು ಸಾನ್ವಿ, ನಿನಗೆ ಸಿಗಬೇಕಾದ ಖುಷಿ ಈ ಮದ್ವೆಯಿಂದ ಸಿಗ್ಲಿ ಅಷ್ಟೇ ನಾನು ಬಯಸೋದು ಎಂದ. ಆದರೆ ಅವನ ಧ್ವನಿ ಸಾನ್ವಿಗೆ ಕೇಳಿಸಲಿಲ್ಲ. ಸಾನ್ವಿ ಒಮ್ಮೆ ಕೂಡ ಹಿಂತಿರುಗಿ ನೋಡದೆ ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವಿಕ್ರಮ್ ಗೋಡೆಗೆ ಒರಗಿ ಹತಾಶೆಯಿಂದ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ತಕ್ಷಣ ಸಾನ್ವಿ ಹೊರಗೆ ಹೋದದ್ದು ನೆನಪಾಗಿ ಅವಳನ್ನು ಮಂಟಪಕ್ಕೆ ತಾನೇ ಕರೆದುಕೊಂಡು ಹೋಗಬೇಕು ಎಂದುಕೊಂಡವನು ಬೇಗ ಬೇಗ ರೂಮ್ನಿಂದ ಹೊರಗೆ ಬಂದ. ಸಾನ್ವಿ ವೇಗವಾಗಿ ಹೋಗುತ್ತಿದ್ದಳು. ಓಡಿ ಬಂದು ವಿಕ್ರಮ್ ಅವಳ ಕೈ ಹಿಡಿದು ಎಳೆದ. ಸಾನ್ವಿ ನಿಂತುಕೊಂಡವಳು, ವಿಕ್ರಮ್ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ನಾನು ಮದ್ವೆ ಆಗ್ತೀನಿ, ಆದ್ರೆ ಇನ್ನು ನೀವು ನನ್ನ ಜೊತೆ ಹೀಗೆ ನಡ್ಕೊಳ್ಳೋದು ಬಿಟ್ಟಿಲ್ಲ, ಮದ್ವೆ ಆದ್ರೂ ಬಿಡಲ್ಲ ಅನ್ಸುತ್ತೆ, ನನ್ನ ಕೈ ಬಿಡಿ, ನಾನು ಮಂಟಪಕ್ಕೆ ಹೋಗ್ಬೇಕು ಎಂದಾಗ ವಿಕ್ರಮ್, ಸುಮ್ನೆ ಇರೆ, ಮಂಟಪಕ್ಕೆ ನಾನೇ ನಿನ್ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಎಂದಾಗ ಸಾನ್ವಿ, ಪರವಾಗಿಲ್ಲ, ನನ್ಗೆ ಈ ಶಾಸ್ತ್ರ ಬೇಡ, ನಾನೇ ಒಬ್ಬಳೇ ಹೋಗ್ತೀನಿ ಎಂದಾಗ ವಿಕ್ರಮ್, ಏನೇ ರಾಕ್ಷಸಿ, ಎಷ್ಟೇ ಹಠ ಮಾಡ್ತೀಯಾ ಎಂದ ಕೋಪದಲ್ಲಿ. ಆಗ ಸಾನ್ವಿ, ಏನಂದ್ರಿ? ರಾಕ್ಷಸಿ ಅಂತಾನ? ನನ್ನನ್ನೇ ರಾಕ್ಷಸಿ ಅಂತೀರಾ? ನೀವು ರಾಕ್ಷಸರಾಯ ಎಂದಳು. ವಿಕ್ರಮ್, ವಾಟ್ ರಾಕ್ಷಸರಾಯ? ಅದೆಂತ ಹೆಸರು? ನನ್ಗೆ ಇನ್ನು ಎಷ್ಟು ಹೆಸರಿಟ್ಟಿದೆಯೇ? ಸಾನ್ವಿ, ಸದ್ಯಕ್ಕೆ 3, ದುರ್ವಾಸ ಮುನಿ, ರಾಕ್ಷಸರಾಯ ಮತ್ತೆ ಸಿಡುಕ್ಮೂತಿ ಸಿದ್ದಪ್ಪ ಎಂದಳು ಹಲ್ಲು ಕಡಿಯುತ್ತ. ಏಯ್, ನನ್ ಮೇಲೆ ಕೋಪ ಮಾಡ್ಕೊಂಡು ಹಲ್ಲು ಕಡಿಯೋ ಲೆವೆಲ್ಗೆ ಬಂದಿದ್ಯಾ ಕಂಡು ಬೀರಿ ಎಂದನು. ಸಾನ್ವಿ, ನೀವು ನನ್ಗೆ ಇನ್ನೆಷ್ಟು ಹೆಸರಿಟ್ಟಿದ್ದೀರಾ ಎಂದಾಗ ವಿಕ್ರಮ್, ನಿನ್ಗೆ ಗೊತ್ತಿದೆ ಅಲ್ವಾ, ಅದನ್ನ ಮತ್ತೆ ನಾನು ಬೇರೆ ಹೇಳ್ಬೇಕಾ ಎಂದಾಗ ಸಾನ್ವಿ, ಯಾಕೆ, ನಾನು ಹೇಳ್ದೆ ತಾನೆ, ನೀವು ಹೇಳಿ ಎಂದಳು ಸಿಡುಕುತ್ತ. ಆಗ ವಿಕ್ರಮ್, ಇವತ್ತು ಇರೋದು ನಿನ್ನ ಮದುವೆ, ನಿನ್ನ ನಾಮಕರಣ ಅಲ್ಲ ಈಡಿಯೇಟ್ ಎಂದ. ವಿಕ್ರಮ್ ಸಾನ್ವಿಯನ್ನು ಕರೆತರಲು ಹೋಗಿ 10 ನಿಮಿಷ ಕಳೆದಿತ್ತು. ಪಂಕಜ್ಗೆ ಯಾಕೋ ಅನುಮಾನ ಬಂದು ಅವನು ಸಾನ್ವಿ ರೂಮ್ ಕಡೆ ಹೊರಟ. ಸ್ವಲ್ಪ ದೂರ ಬಂದಾಗ ಅಲ್ಲೇ ಕಾರಿಡಾರ್ನಲ್ಲಿ ಸಾನ್ವಿ ವಿಕ್ರಮ್ ಜಗಳವಾಡುತ್ತಿದ್ದರು. ಅವರ ಬಳಿ ಬಂದ ಪಂಕಜ್, ಅಯ್ಯೋ, ಮುಹೂರ್ತಕ್ಕೆ ಟೈಮ್ ಆಗಿದೆ, ಇವತ್ತಾದ್ರೂ ನಿಮ್ಮ ಜಗಳಕ್ಕೆ ರಜೆ ಕೊಡಬಾರ್ದಾ ಎಂದಾಗ ಸಾನ್ವಿ, ಅಣ್ಣ, ನಾನು ನನ್ನ ಪಾಡಿಗೆ ಬರ್ತಿದ್ದೆ, ಆದ್ರೆ ಇವರ ಜಗಳ ತೆಗೆದಿದ್ದು. ಆಗ ಪಂಕಜ್ ವಿಕ್ರಮ್ ಕಡೆ ಕೋಪದಿಂದ ನೋಡಿ, ವಿಕ್ರಮ್, ನಿಂದು ಅತಿ ಆಯ್ತು ಎಂದಾಗ ವಿಕ್ರಮ್, ನಾನಲ್ಲ ಕಣೋ, ಇವಳೆ ಮೊದಲು ಜಗಳ ಸ್ಟಾರ್ಟ್ ಮಾಡಿದ್ದು, ನಿನ್ಗೆ ನನ್ಗಿಂತ ಇವಳ ಮೇಲೆ ನಂಬಿಕೆ ಅಲ್ವಾ, ನಾನು ನಿನ್ನ ಫ್ರೆಂಡ್, ನನಗಿಂತ ಈಗ ಬಂದಿರೋ ಇವಳ ಮಾತನ್ನೇ ನಂಬೋದು ಅಲ್ವಾ ಎಂದಾಗ ಪಂಕಜ್, ಸಣ್ಣ ಮಕ್ಕಳ ತರ ಆಡ್ಬೇಡ, ನಿಮ್ಮ
ಜಗಳ ಆಮೇಲೆ ತೀರ್ಮಾನ ಮಾಡೋಣ, ಬನ್ನಿ ಎಂದು ಹೇಳಿ ಇಬ್ಬರ ಕೈ ಹಿಡಿದುಕೊಂಡು ಮಂಟಪಕ್ಕೆ ಬಂದ. ಪಂಕಜ್ ಮುಖದಲ್ಲಿನ ಕೋಪ ನೋಡಿ ಸಂಜಯ್ ಮತ್ತು ಪಲ್ಲವಿಗೆ ಮಾತ್ರ ಅಲ್ಲಿ ಏನು ಇರಬಹುದು ಎಂದು ಅರ್ಥವಾಗಿತ್ತು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕರು. ಪಂಕಜ್ ಸಾನ್ವಿ ಕೈ ಬಿಟ್ಟಾಗ ಅವಳು ಹೋಗಿ ಹಸೆಮಣೆ ಮೇಲೆ ಕುಳಿತುಕೊಂಡಳು. ರಾಮು ಮಂಟಪದ ಕಡೆ ಶೂನ್ಯವಾಗಿ ನೋಡುತ್ತಾ, ನೋಡು ಸ್ವರ್ಣ, ಇಷ್ಟು ದೊಡ್ಡ ಮಂಟಪ, ಯಾವ ಕೊರತೆ ಇಲ್ಲದೆ ಅದ್ದೂರಿಯಾಗಿ ನಡೆಯುತ್ತಿರುವ ಮದುವೆ. ವಸ್ತ್ರ ಸಿರಿವಂತಿಕೆಗೇನು ಕಡಿಮೆ ಇಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ಇರಬೇಕಾದ ಒಡವೆ, ವಸ್ತ್ರ, ಸಿರಿವಂತಿಕೆ ಅಂದ್ರೆ ಅದು ನಗು. ಆದ್ರೆ ನಮ್ಮ ಸಾನ್ವಿ ಮುಖದಲ್ಲಿ ಆ ನಗು ಮಾಯವಾಗಿದೆ. ಕಣ್ಣಲ್ಲಿ ನೋವು ಕಾಣ್ತಾ ಇದೆ. ನಾವು ಕಟ್ಟಿದ ಆ ಕನಸಿನ ಗೋಪುರ ಕುಸಿದು ಬಿದ್ದಿದೆ. ಬಣ್ಣ ಕಟ್ಟಿಸಿದ ಆ ದೊಡ್ಡದಾದ ಅರಮನೆಯಂತ ಮನೆ ಇವತ್ತು ಖಾಲಿ ಖಾಲಿ ಅನ್ನಿಸ್ತಿದೆ. ಸಾನ್ವಿ ನಗುವಿನ ಮುಂದೆ ನಮ್ಗೆ ಯಾವುದು ಲೆಕ್ಕಕ್ಕೆ ಇಲ್ಲ. ಅವಳು ನೋವಲ್ಲಿದ್ರೆ ನಮ್ಗಿರೋ ಅಷ್ಟೈಶ್ವರ್ಯ ಯಾವ ಸುಖ ಕೊಡ್ತಿಲ್ಲ ಅನ್ಸುತ್ತೆ ಎಂದ ವಿಷಾದದ ನಗೆ ಬೀರುತ್ತ. ಸ್ವರ್ಣ, ಹೌದು ರೀ, ಇಷ್ಟು ಸಂಭ್ರಮದ ಮಧ್ಯೆ ನಾವು ನಿಂತಿದ್ದರೂ ನಮ್ಮ ಮನಸ್ಸು ಮಾತ್ರ ಶೂನ್ಯವಾಗಿದೆ. ಈ ಸಂಭ್ರಮದ ಹಿಂದಿರೋ ನೋವು ಕೇವಲ ನಮಗೆ ಗೊತ್ತು. ವಿಧಿ ನಮ್ಮ ಜೀವನ ಅನ್ನೋ ಪರೀಕ್ಷೆಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ನೋಡಿ ಎಂದಳು ವಿಷಾದದಲ್ಲಿ. ಅಷ್ಟರಲ್ಲಿ ಪುರೋಹಿತರು ವರನನ್ನು ಕರ್ಕೊಂಡು ಬನ್ನಿ ಎಂದಾಗ ನಿತಿನ್ನನ್ನು ಕರೆದುಕೊಂಡು ಬರಲು ಪ್ರೀತಮ್ ಮತ್ತು ಸಂಜಯ್ ಇಬ್ಬರು ಹೋದರು. ನಿತಿನ್ನನ್ನು ಕರೆತರಲು ಅವರು ಉದ್ದೇಶಪೂರ್ವಕವಾಗಿ ತಡ ಮಾಡಿ ವಿಕ್ರಮ್ ಬರುವುದನ್ನೇ ಕಾಯುತ್ತಿದ್ದರು. ಪುರೋಹಿತರು ಕೂಡ ಇವರಿಗೆ ಸಹಾಯ ಮಾಡಿದ್ದರು. ನಿತಿನ್ನನ್ನು ಕರೆದುಕೊಂಡು ಬರಲು ರೂಮ್ಗೆ ಬಂದಾಗ ಸಂಜಯ್ ತನ್ನ ಬಳಿ ಇದ್ದ ಪತ್ರವನ್ನು ಪ್ರೀತಮ್ಗೆ ಕೊಟ್ಟ. 5 ನಿಮಿಷದ ನಂತರ ಮಂಟಪದ ಬಳಿ ಬಂದ ಸಂಜಯ್ ಪ್ರೀತಮ್ನ ಮುಖದಲ್ಲಿ ಗಾಬರಿ ಇತ್ತು. ಪ್ರೀತಮ್ ಕೈಯಲ್ಲಿ ಲೆಟರ್ ಇದ್ದಿದ್ದನ್ನು ನೋಡಿ ಪಂಕಜ್ ತನ್ನ ಶುರು ಮಾಡುತ್ತಾ, ಎಲ್ರೋ ನಿತಿನ್, ಪ್ರೀತಮ್ ನಿನ್ನ ಕೈಯಲ್ಲಿ ಏನದು ಎಂದಾಗ ಪ್ರೀತಮ್ ಶಾರದಾ ಮತ್ತು ಮುರಳಿ ಬಳಿ ಬಂದವನು ಮುರಳಿ ಕೈಗೆ ಪತ್ರ ಕೊಡುತ್ತಾ, ಅಂಕಲ್ ನಿತಿನ್ ಅದು ತಡವರಿಸಿದಂತೆ ನಟಿಸಿದ. ಮುರಳಿ ಬೇಗನೆ ಪ್ರೀತಮ್ ಕೈಲಿದ್ದ ಪತ್ರ ತೆಗೆದು ಓದಿದವನು ತನ್ನ ಎದೆಯ ಮೇಲೆ ಕೈಯಿಟ್ಟು, ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿದ್ಯೋ ನೀನು, ನಿನ್ನ ಹಳೆ ಬುದ್ಧಿ ಬಿಟ್ಟಿಲ್ವಾ? ಯಾವುದನ್ನು ಸರಿಯಾಗಿ ನಿರ್ಧಾರ ಮಾಡಲ್ಲ, ಮನಸ್ಸಿಗೆ ಬಂದಂತೆ ನಿರ್ಧಾರ ತಗೋತಿದ್ದೆ, ಆದ್ರೆ ಅದರಿಂದ ಯಾವ ತೊಂದರೆ ಆಗ್ತಿರ್ಲಿಲ್ಲ. ಈಗ ಮದುವೆ ವಿಷಯದಲ್ಲೂ ಕೂಡ ಎಡವಟ್ಟು ಮಾಡಿದೆ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ ಎಂದು ಗೋಳಾಡುತ್ತಿದ್ದ ಮುರಳಿಯನ್ನು ನೋಡಿ ಯಾರಿಗೆ ಏನು ಅರ್ಥವಾಗದೆ ಗಾಬರಿಯಾದರು. ವಿಕ್ರಮ್, ಸಂಜಯ್, ಪ್ರೀತಮ್ ಏನಾಯ್ತು ಎಂದಾಗ ಅವರಿಬ್ಬರು ತಲೆ ತಗ್ಗಿಸಿ ನಿಂತರು. ಪಂಕಜ್ ಭಯಪಟ್ಟವನಂತೆ ನಟಿಸಿ, ಯಾಕೆ ಅಂಕಲ್, ಏನಾಯ್ತು ಎಂದವನು ಅವರ ಕೈಲಿದ್ದ ಪತ್ರ ಕೊಂಡು ಎಲ್ಲರಿಗೂ ಕೇಳಿಸುವಂತೆ ಓದಲು ಪ್ರಾರಂಭಿಸಿದ. ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ ಹುಡುಗಿ ನೀತು. ಅವಳನ್ನು ಬಿಟ್ಟು ಸಾನ್ವಿ ಕುತ್ತಿಗೆಗೆ ತಾಳಿ ಕಟ್ಟೋಕೆ ನನ್ನ ಮನಸ್ಸು ಒಪ್ತಿಲ್ಲ. ಸಾನ್ವಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ. ನೀತು ನೋಡಿದ್ರೆ ಇರಿಟೇಟ್ ಆಗ್ತಿದೆ. ಆದ್ರೆ ಈಗ ನನ್ಗೆ ಅರ್ಥ ಆಯ್ತು, ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ನೀತುನ. ಸಾನ್ವಿ ಬಗ್ಗೆ ಇದ್ದಿದ್ದು ಪ್ರೀತಿ ಅಲ್ಲ, ಬರೀ ಅಟ್ರಾಕ್ಷನ್ ಅಂತ. ಅಷ್ಟಾದ್ಮೇಲೆ ನನ್ಗೆ ಸಾನ್ವಿನ ಮದ್ವೆ ಆಗೋಕೆ ಮನಸ್ಸು ಒಪ್ತಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಎಂದು ಓದಿ ಮುಗಿಸಿ, ದೇವ್ರೆ ಇದೇನಪ್ಪ ಹೀಗಾಯ್ತು, ಇರಿ ಅಂಕಲ್, ಅವನಿಗೆ ಕಾಲ್ ಮಾಡ್ತೀನಿ ಎಂದವನು ನಿತಿನ್ಗೆ ಕಾಲ್ ಮಾಡಿದವನು ಫೋನ್ ಸ್ವಿಚ್ ಆಫ್ ಬರ್ತಿದೆ ಎಂದ. ವಿಕ್ರಮ್ಗೆ ನಿಂತ ನೆಲ ಕುಸಿಯುತ್ತಿರುವಂತೆ ಭಾಸವಾಯಿತು. ಅವನು ಗರಪಡಿದವನಂತೆ ನಿಂತಿದ್ದ. ಸ್ವರ್ಣ, ಏನಪ್ಪಾ ದೇವ್ರೆ, ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ನನ್ ಕೂಸಿಗೆ ಇಷ್ಟು ಕಷ್ಟ ಕೊಟ್ರು ಇನ್ನು ನಿನ್ಗೆ ಸಮಾಧಾನ ಆಗ್ಲಿಲ್ವಾ? ಇನ್ನು ಎಷ್ಟು ಕಷ್ಟ ಕೊಡ್ತೀಯಾ ಎನ್ನುತ್ತಿದ್ದವಳು ಪ್ರಜ್ಞೆ ತಪ್ಪಿದಳು. ಸಾನ್ವಿ ಹಸೆಮಣೆಯಿಂದ ಏಳಲು ಮುಂದಾದಾಗ ಪುರೋಹಿತರು, ನೋಡಮ್ಮ, ಒಂದು ಸಲ ಹಸೆಮಣೆ ಮೇಲೆ ಕುತ್ಕೊಂಡ್ರೆ ಮದುವೆ ಮುಗಿಯೋವರೆಗೂ ಹೇಳ್ಬಾರ್ದು ಕಣಮ್ಮ, ಕೂತ್ಕೋ ಎಂದಾಗ ಸಾನ್ವಿ ವಿಧಿ ಇಲ್ಲದೆ ಹಾಗೆ ಕುಳಿತಿದ್ದಳು. ಎಲ್ಲರೂ ಸ್ವರ್ಣಾಳ ಸ್ಥಿತಿ ನೋಡಿ ಗಾಬರಿಯಾದರು. ತಕ್ಷಣ ಸಂಜಯ್ ನೀರು ತಂದವನು ಸ್ವರ್ಣಾಳ ಮುಖಕ್ಕೆ ಚುಮುಕಿಸಿದ. ಸ್ವರ್ಣ ಕಣ್ಣು ತೆರೆದಳು. ಪಲ್ಲವಿ ನಿಧಾನವಾಗಿ ಅವಳಿಗೆ ನೀರು ಕುಡಿಸಿದಳು. ಸ್ವರ್ಣ ಬಿಕ್ಕಳಿಸಿ ಅಳುತ್ತಿದ್ದಳು. ರಾಮು, ನನ್ನ ಕೂಸಿನ ಜೀವನದಲ್ಲಿ ನೆಮ್ಮದಿ ಇಲ್ಲ, ಬರೀ ನೋವೆ. ಇದನ್ನೆಲ್ಲ ನೋಡೋಕೆ ಇನ್ನು ನಾವು ಬದುಕ್ಬೇಕಾ? ಆ ದೇವ್ರು ಇನ್ನು ನಮ್ಮನ್ನ ಯಾಕೆ ಜೀವ ಸಹಿತ ಬಿಟ್ಟಿದ್ದಾನೆ? ಈಗ್ಲೇ ನಮ್ಮ ಪ್ರಾಣ ಹೋಗ್ಬಾರ್ದಾ ಎಂದ. ಇಲ್ಲಿ ನಡೆಯುತ್ತಿರುವುದು ನಾಟಕವೆಂದು ಸಾನ್ವಿ, ಪಲ್ಲವಿ, ಶರಣ್ಯ, ಪಂಕಜ್, ಅಂಜಲಿ, ಸಂಜಯ್, ರಮ್ಯಾ, ರಾಹುಲ್, ಸುಶೀಲಾ, ಪ್ರಕಾಶ್, ಜಗನ್, ಪ್ರೀತಮ್ ಎಲ್ಲರಿಗೂ ತಿಳಿದಿದ್ದರು. ಸ್ವರ್ಣರಾಮುವಿನ ದುಃಖ ನೋಡಿ ಅವರ ಕಂಗಳಲ್ಲೂ ನೀರು ತುಂಬಿತ್ತು. ಸಾನ್ವಿಯಂತೂ ಸ್ವರ್ಣರಾಮುವಿನ ಗೋಳಾಟ ನೋಡಿ ಬಿಕ್ಕಳಿಸಿ ಅಳುತ್ತಿದ್ದಳು. ಅವಳನ್ನು ರಮ್ಯಾ, ಶರಣ್ಯ ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದರು. ಸಾನ್ವಿ, ಅದೇನೇ ಇರ್ಲಿ, ನನ್ನಿಂದ ಸ್ವರ್ಣರಾಮುಗೆ ನೋವಾಗ್ತಿದೆ, ತೊಂದರೆ ಆಗ್ತಿದೆ. ನನ್ಗೆ ಅವರನ್ನ ಈ ಸ್ಥಿತಿಲಿ ನೋಡೋದಕ್ಕೆ ಆಗ್ತಿಲ್ಲ ಹೇಳಿ ಎಂದಾಗ ಶರಣ್ಯ, ಸಾನ್ವಿ ಪ್ಲೀಸ್ ನೋಡು, ಸ್ವಲ್ಪ ಹೊತ್ತು ಸುಮ್ನಿರು, ಎಲ್ಲ ಸರಿ ಹೋಗುತ್ತೆ, ಆಂಟಿಗೆ ಏನೂ ಆಗಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಈಗ ಕೊನೆ ಹಂತಕ್ಕೆ ಬಂದಾಗ ಸಣ್ಣ ಪುಟ್ಟ ನೋವಿಗೆ ಎದರಿ ಹಿಂದೆ ಸರಿಯೋದು ಸರಿಯಲ್ಲ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಸುಮ್ಮನೆ ಇದ್ದು ಬಿಡು, ನಿನ್ನ ಕೈ ಮುಗಿತೀನಿ ಎಂದಾಗ ಸಾನ್ವಿ ಅಳುತ್ತಿದ್ದವಳು ಶರಣ್ಯ ಹೆಗಲಿಗೆ ಒರಗಿ ಹಾಗೆ ಕಣ್ಣು ಮುಚ್ಚಿದಳು. ಮಂಟಪದಲ್ಲಿರುವ ಜನ ಗುಂಪು ಗುಂಪಾಗಿ ಪಿಸುಗುಡಲು ಶುರು ಮಾಡಿದರು. ಜನರ ಪಿಸು ಮಾತು ಶುರುವಾಯಿತು. ಒಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರು. ಮೊದಲ
ಮಾತು ಯಾರೋ ಹೆಂಗಸು. ಹುಡುಗನಿಗೆ ಹುಡುಗಿಯ ಮೇಲೆ ಅನುಮಾನ ಇರಬಹುದು ಅಥವಾ ಹುಡುಗಿಯಲ್ಲಿ ಏನೋ ಲೋಪವಿರಬಹುದು. ಅದಕ್ಕೆ ಹುಡುಗ ತನ್ನ ಹಳೆ ಪ್ರೀತಿನ ನುಗ್ಗಿಕೊಂಡು ಓಡಿ ಹೋಗಿದ್ದಾನೆ. ಮತ್ತೊಬ್ಬ ನೆಂಟರು ತಂದೆ ತಾಯಿ ಇಲ್ಲದೆ ಇರೋ ತಪ್ಪಲಿ ಹುಡುಗಿ ಅತ್ತೆ ಮಾವ ಬೆಳೆಸಿದ್ದಾರೆ. ಆದ್ರೆ ಸರಿಯಾದ ಸಂಸ್ಕಾರ ಕೊಟ್ಟಿಲ್ವೇನೋ. ಯಾವಾಗ್ಲೂ ಗಂಡು ಮಕ್ಕಳ ತರ ಬಟ್ಟೆ ಹಾಕೊಂಡು ಓಡಾಡ್ತಿದ್ಲು. ನಮ್ಮ ರಾಮು ಮಗ ಕೂಡ ಅವರಿಂದ ದೂರ ಇದ್ದ. ಹೇಳೋರಿಲ್ಲ ಕೇಳೋರಿಲ್ಲ. ಯಾವನ್ ಜೊತೆ ಓಡಾಡ್ತಿದ್ಲೋ ಏನೋ. ಅದು ಹುಡುಗನಿಗೆ ಈಗ ಗೊತ್ತಾಗಿ ಇಂಥವಳನ್ನ ಮದ್ವೆ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ಕೊಂಡು ಕುಟುಂಬದ ಮರ್ಯಾದೆ ಅನ್ನೋ ಪ್ರಶ್ನೆ ಬಂದಾಗ ಬಿಟ್ಟು ಹೋಗಿ ಯಾರೋ ಒಳ್ಳೆ ಹುಡುಗಿ ಇರ್ಬೇಕು, ಅವಳ ಹತ್ರ ವಾಪಸ್ ಹೋಗಿದ್ದಾನೆ ಎಂಬ ಅಸಹ್ಯಕರ ಟೀಕೆಗಳು. ಕೊನೆಗೆ ಯಾರೋ ಗಟ್ಟಿಯಾಗಿ ಈ ಹುಡುಗಿ ಯಾವ ಮನೆಗೂ ಕಾಲಿಡೋಕೆ ಯೋಗ್ಯಳಲ್ಲ, ಅಪಶಕುನ ಅಂತ ಬಿಟ್ಟು ಹೋಗಿರ್ಬೇಕು ಎಂದು ಹೇಳಿದರು. ಯಾರೋ ಹೆಂಗಸು, ನೋಡಮ್ಮ, ಶಾಸ್ತ್ರ ಮಾಡುವಾಗ್ಲೇ ಹೇಳಿದ್ದೆ ಈ ಹುಡುಗಿಯ ಜಾತಕದಲ್ಲಿ ಏನೋ ದೋಷ ಇದೆ ಅಂತ. ಅದಕ್ಕೆ ಹುಟ್ಟಿದ ಸ್ವಲ್ಪ ತಿಂಗಳುಗಳಲ್ಲೇ ತಂದೆ ತಾಯಿಯನ್ನ ಒಟ್ಟಿಗೆ ನುಂಗಿದವಳು, ಈಗ ಮದ್ವೆಯನ್ನು ನುಂಗಿದಳು. ಮಹಾ ಅಪಶಕುನ ಈ ಹುಡುಗಿ. ಸಣ್ಣ ವಯಸ್ಸಲ್ಲಿ ಎಲ್ಲರ ನೆಮ್ಮದಿ ತಿಂದ್ಕೊಂಡ್ಲು. ಇವಳ ಜಾತಕ ದೋಷದಿಂದ ವಿಕ್ರಮ್ನ ಅವರ ಅಪ್ಪ ಅಮ್ಮನಿಂದ ದೂರ ಮಾಡಿದ್ಲು. ಈಗ ನೋಡಿ, ತಾಳಿ ಕಟ್ಟುವ ಮುಹೂರ್ತದಲ್ಲೇ ಮದುಮಗ ನಾಪತ್ತೆಯಾಗಿದ್ದಾನೆ. ಅಂದ್ರೆ ಇವಳು ಕಾಲಿಟ ಮನೆ ಉಳಿಯುತ್ತಾ ಇನ್ನೊಬ್ಬ ದೂರದ ಸಂಬಂಧಿ ಹೆಂಗಸು ಹುಡುಗ ಓಡಿ ಹೋಗಿದ್ದಕ್ಕೆ ಇವಳೇ ಕಾರಣ ಇರಬೇಕು. ಏನೋ ಇವಳ ನಡವಳಿಕೆ ಸರಿ ಇಲ್ಲದೆ ಹುಡುಗ ಹೆದರಿರಬಹುದು. ಇಂಥ ಅಪಶಕುನದ ಹುಡುಗಿಯನ್ನು ಹೆಂಡತಿಯಾಗಿ ಕಟ್ಟಿಕೊಂಡು ಮನೆಗೆ ಸೊಸೆಯಾಗಿ ತರಲು ಯಾರಾದ್ರೂ ಒಪ್ತಾರೆಯೇ? ಸಾನ್ವಿಗೆ ಅಪಶಕುನದ ಹಣೆಪಟ್ಟಿ ಕಟ್ಟಿದ್ದರು. ಅದರ ಜೊತೆಗೆ ಅವಳ ನಡತೆ ಬಗ್ಗೆಯೂ ಮಾತನಾಡಿದ್ದರು. ಮದುವೆ ಮಂಟಪದಲ್ಲಿ ಕಡಿಬಿಡಿ, ಮದುಮಗ ಇಲ್ಲ ಎಂಬ ಸುದ್ದಿ ಹರಡುತ್ತಿದೆ. ಮಂಟಪದಲ್ಲಿ ಹಸೆಮಣೆಯ ಮೇಲೆ ಸಾನ್ವಿ ಕುಳಿತಿದ್ದಳು. ಜನರ ಟೀಕೆಯ ಮಾತು ಮತ್ತು ಅವಮಾನ ಕಾರಣ ರಾಮುಗೆ ಇದು ಆಘಾತದ ಕ್ಷಣ. ಅವರಿಬ್ಬರು ಏನು ಮಾಡಲಾಗದೆ ಅಸಹಾಯಕರಾಗಿ ಸಾನ್ವಿಯನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದರು. ಜನ ಇಷ್ಟೆಲ್ಲ ಮಾತನಾಡುತ್ತಿದ್ದರು. ಏನು ಕೇಳಿಸಿದವನಂತೆ ಸ್ತಬ್ಧನಾಗಿ ನಿಂತಿದ್ದ ವಿಕ್ರಮ್. ಮುಂದೇನು? ಸಾನ್ವಿ ಮದುವೆ ಕತೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.